ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಬಳ್ಳಾರಿ ಜಿಲ್ಲೆ. ನಮ್ಮ ಶಾಲೆಯಲ್ಲಿ ಸ್ಫೂರ್ತಿ ನವೋದಯ ಜೀನಿಯಸ್ ಅವಾರ್ಡ್ 2026 ದಿನಾಂಕ 29/3/2026 ಅಂದ್ರೆ ಇದೇ ತಿಂಗಳ ಮಾರ್ಚ್ 29ರಂದು ರವಿವಾರ ದಿವಸ ರಾಜ್ಯ ಮಟ್ಟದ ಸ್ಫೂರ್ತಿ ನವೋದಯ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಪರೀಕ್ಷೆ ಏರ್ಪಡಿಸುವ ಕಾರಣ ಗ್ರಾಮೀಣ ಮತ್ತು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಈ ಒಂದು ಪರೀಕ್ಷೆಯನ್ನ ನಾವು ಏರ್ಪಡಿಸಿದ್ದೇವೆ. ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಪ್ರೈಸ್ ಅನ್ನ ಕೊಡ್ತೀವಿ. ಪ್ರಥಮ ಪ್ರೈಸ್ 15,000 ಇರುತ್ತೆ, ದ್ವಿತೀಯ ಬಹುಮಾನ 10,000 ಇರುತ್ತೆ, ತೃತೀಯ ಬಹುಮಾನ 5,000 ಇರುತ್ತೆ, ಹಾಗೆ ಒಂದು 10 ಸಮಾಧಾನಕರ ಬಹುಮಾನ ಕೂಡ ಇರುತ್ತೆ. ಈ ಪರೀಕ್ಷೆ ನಡೆಸುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ನೋಡಿರೋ ಪ್ರಕಾರ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಾವಂತರು ಇರ್ತಾರೆ, ಆದ್ರೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಭಾರಿ ಕಾಡ್ತಿರುತ್ತೆ. ಯಾಕಂದ್ರೆ ಈ ನವೋದಯ, ಸೈನಿಕ, ಆದರ್ಶ, ಮುರಾರ್ಜಿ, ಕಿತ್ತೂರು ಈ ವಸತಿ ಶಾಲೆಗಳಿಗೆ ನಾವು ತರಬೇತಿಯನ್ನು ನೀಡುತ್ತಿದ್ದೇವೆ. ನಮ್ಮ ತರಬೇತಿಗಾಗಿ ಅನುಕೂಲ ಇದ್ದಂತ ಪಾಲಕರು ಬಂದು ಇದರ ಅವಕಾಶವನ್ನು ಪಡೆದುಕೊಂಡು ಹೋಗ್ತಾರೆ. ಆದ್ರೆ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ಇದ್ದಂತ ವಿದ್ಯಾರ್ಥಿಗಳು ಈ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಯಾಕಂದ್ರೆ ಕಾರಣ ಅವರಿಗೆ ಆರ್ಥಿಕ ಸಮಸ್ಯೆ ಮತ್ತು ಅವರಿಗೆ ಯಾವುದೇ ಮಾರ್ಗದರ್ಶನ ಇರುವುದಿಲ್ಲ. ಹೀಗಾಗಿ ಅಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದ ನಾವು ಈ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದ್ದೇವೆ. ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಸಂಪೂರ್ಣವಾಗಿ ತರಬೇತಿಯನ್ನ ನೀಡುತ್ತೀವಿ. ಸೊ ಹಂಗಾಗಿ ಇದರ ಅವಕಾಶವನ್ನ ನೀವು ವಿದ್ಯಾರ್ಥಿಗಳು ಪಡ್ಕೊಡ್ರಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಕೆಲವೊಂದು ಕಡೆ ಕೇಳಿದೀವಿ ಬಹುಮಾನ ಘೋಷಣೆ ಮಾಡೋದು ಒಂದು, ಅವ್ರು ಕೊಡೋದು ಒಂದು. ಅಂದ್ರೆ ಬಹುಮಾನ ತಗೊಂಡಂತ ವಿದ್ಯಾರ್ಥಿಗಳು ನಮ್ಮಲ್ಲೇ ತರಬೇತಿ ತಗೋಬೇಕು ಅನ್ನುವಂಥ ದೃಷ್ಟಿ. ಆದ್ರೆ ನಮ್ಮಲ್ಲಿ ಆ ರೀತಿ ಇಲ್ಲ. ಬಹುಮಾನ ಪಡೆದುಕೊಂಡಂತ ವಿದ್ಯಾರ್ಥಿಗೆ ಅದು ಏನು ಬಹುಮಾನ ಘೋಷಿಸಿವಿ ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ನೀಡ್ತೀವಿ. ಅವರು ನಮ್ಮಲ್ಲಿ ಕೋಚಿಂಗ್ ಬರಬಹುದು, ಅವ್ರ ಇಷ್ಟ, ಬರಲೇಬೇಕು ಅನ್ನೋದು ನಮ್ಮಲ್ಲಿ ಇಲ್ಲ. ಏನು ಬಹುಮಾನವನ್ನ ನೀವು ಮಕ್ಕಳು ಪಡ್ಕೊಂತೀರಿ ಅದು ಸಂಪೂರ್ಣವಾಗಿ ಅವತ್ತು ನಾವು ನಿಮಗೆ ಬಹುಮಾನವನ್ನ ಅದೇನು ಘೋಷಣೆ ಮಾಡಿದಂತ ಅಮೌಂಟ್ ಅನ್ನ ನಿಮ್ ಕೈ ಕೊಡ್ತೀವಿ. ಅದು ಮುಂದೆ ನಿಮ್ಗೆ ಡಿಸೈಡ್, ಕೋಚಿಂಗ್ ಬರೋದು ಬಿಡೋದು ನಿಮ್ ಕೈ ಬಿಟ್ಟಿದ್ದು. ಹಾಗಾಗಿ ಯಾವುದೇ ಗೊಂದಲ ಬೇಡ ವಿದ್ಯಾರ್ಥಿಗಳೇ. ಬಹಳಷ್ಟು ವಿದ್ಯಾರ್ಥಿಗಳು ಹಂಗಾರ ಅಲ್ಲಿ ಕೋಚಿಂಗ್ ಅಲ್ಲೇ ಬಿಡ್ಬೇಕೇನೋ, ನೋಡಿದೀವಿ ಬಹಳ ಜನ ಘೋಷಣೆ ಮಾಡುವಂತ ಬಹುಮಾನ ಬೇರೆ ಇರ್ತದೆ, ಆಮೇಲೆ ಅಲ್ಲಿ ನೀಡುವಂತದ್ದೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಇರೋದಿಲ್ಲ. ನಮ್ಮಲ್ಲಿ ಕೋಚಿಂಗ್ ಬರಲೇಬೇಕನ್ನಂತ ವಿದ್ಯಾರ್ಥಿಗಳಿಗೆಲ್ಲ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಿಂದ ಯಾವಲ್ಲೇ ಮೂಲೆಯಿಂದ ಬಂದು ಈ ಪರೀಕ್ಷೆಯನ್ನ ಬರೀಬಹುದು, ಬಹುಮಾನವನ್ನ ಗೆಲ್ಲಬಹುದು. ಬಹುಮಾನಕ್ಕಾಗಿ ಮಕ್ಕಳಿಗೆ ನಾವು ಅದನ್ನ ಈ ಒಂದು ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ದೀವಿ. ಈ ಸ್ಪರ್ಧೆಯಲ್ಲಿ ಮಕ್ಕಳು ಇದ್ರ ಭಾಗವಹಿಸ್ರಿ, ಬಹುಮಾನವನ್ನ ಗೆಲ್ರಿ. ಆಮೇಲೆ ತಂದೆ ತಾಯಿ ಮತ್ತು ಕಲಿಸಿದಂತ ಗುರುಗಳಿಗೆ ಒಂದು ಒಳ್ಳೆ ಕೀರ್ತಿಯನ್ನ ತರುವಂತ ಮಕ್ಕಳಾಗ್ರಿ. ಆದ್ರೆ ಸ್ವಲ್ಪ ಇದ್ರದ್ದು ಒಂದ್ ಸ್ವಲ್ಪ ರೂಲ್ಸ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಪರೀಕ್ಷೆ ನಡೆಯುವಂತ ದಿನಾಂಕ 29/3/2026 ರವಿವಾರ ಬೆಳಗ್ಗೆ 11 ಗಂಟೆಗೆ ಇರುತ್ತೆ. ನೀವು ಇಲ್ಲಿ 10 ಗಂಟೆಗೆ ರಿಪೋರ್ಟ್ ಮಾಡ್ಕೋಬೇಕು. ಅದ್ರ ಜೊತೆ ಪರೀಕ್ಷೆ ಎಲ್ಲಿ ನಡೆದಪ್ಪ ಸ್ಥಳ ಅಂತಂದ್ರೆ, ಪರೀಕ್ಷೆ ಬರೆಯುವ ಸ್ಥಳ ಹೊಸಪೇಟೆ ರಸ್ತೆ ಎಲ್ಲಮ್ಮ ಕ್ಯಾಂಪ್ ಹತ್ತಿರ ಅಥವಾ ಮಿನಿ ವಿಧಾನಸೌಧ ಹತ್ರ ನಮ್ಮ ಕಂಪ್ಲಿ, ನಮ್ಮದೇ ನವೋದಯ ತರಬೇತಿ ಕೇಂದ್ರದಲ್ಲೇ ಪರೀಕ್ಷೆ ನಡೀತಾವ. ಯಾರು ಈ ಅಡ್ರೆಸ್ ಎಲ್ಲರಿಗೂ ಕಂಪ್ನಿಯಲ್ಲಿ ಬಂದು ಹೇಳಿದ್ರೆ ಈ ಅಡ್ರೆಸ್ ಯಾರಾದ್ರೂ ನಿಮ್ಗೆ ಹೇಳ್ತಾರೆ. ಸೊ ಈ ಪರೀಕ್ಷೆ ಬರೀಬೇಕಾದ್ರೆ ಇದಕ್ಕೊಂದು 100 ರೂಪಾಯಿ ಎಂಟ್ರನ್ಸ್ ಫೀಸ್ ಇರುತ್ತೆ. ಒಂದು 100 ರೂಪಾಯಿ ಪರೀಕ್ಷಾ ಫೀಸ್ ಅಂತ ಇರುತ್ತೆ. ಆ 100 ರೂಪಾಯಿ ಪರೀಕ್ಷಾ ಫೀಸ್ ಅನ್ನ ನೀವು ಫೋನ್ ಪೇ ಮುಖಾಂತರ ಕಳಿಸಿ ನಿಮ್ಮ ಮಗುವಿನ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ನಂಬರ್ ಕೊಡ್ತೀವಿ. ಆ ನಂಬರ್ಗೆ ನೀವು ಅದನ್ನ ಮಕ್ಕಳ ಮಾಹಿತಿಯನ್ನ ಕಳಿಸ್ಬೇಕಾಗುತ್ತೆ. ಅಂದ್ರೆ ಮಗುವಿನ ಹೆಸರು, ತಂದೆ ಹೆಸರು, ಊರು, ಅವನು ಓದುವಂತ ತರಗತಿ ಮತ್ತು ವಾಟ್ಸಪ್ ನಂಬರು
ಇವ್ರನ್ನ ಕಳಿಸಿದ್ರೆ ನಾವು ನೀವು ಕಳಿಸಿದಂತ ವಾಟ್ಸಪ್ ನಂಬರ್ಗೆ ಇಲ್ಲಿಂದ ಒಂದು ಹಾಲ್ ಟಿಕೆಟ್ ಅನ್ನ ಮತ್ತೆ ವಾಪಸ್ ಆ ಕಳಿಸ್ಕೊಡ್ತಾರೆ. ಎಕ್ಸಾಮ್ ಬರುವಾಗ ಆ ಹಾಲ್ ಟಿಕೆಟ್ ಅನ್ನ ನೀವು ತೆಗೆದುಕೊಂಡು ಪರೀಕ್ಷೆಗೆ ಬರಬೇಕಾಗುತ್ತೆ. ಹಾಗಾಗಿ ಒಂದು ಸುವರ್ಣ ಅವಕಾಶ ಇದೆ ವಿದ್ಯಾರ್ಥಿಗಳೇ. ಈ ಸುವರ್ಣ ಅವಕಾಶವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ನಿಮ್ಗೆ ನಾನು ಒಂದು ನಂಬರ್ ಬರಿತೀನಿ ಇದೆ, ಆ ನಂಬರ್ಗೆ ನೀವು ಫೋನ್ ಮಾಡಿ ಸಿಕ್ಸ್ ತ್ರೀ 133 ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಮಗುವಿನ ಹೆಸರನ್ನ ನೋಂದಾಯಿಸಬೇಕಾಗುತ್ತೆ. ನೋಂದಾಯಿಸಿದ್ರೆ ಮಾತ್ರ ನಿಮಗೆ ಪರೀಕ್ಷೆ ಬರೆಯಕ್ಕಾಗುತ್ತೆ. ಎಲ್ಲಿವರೆಗೆ ನಿಮಗೆ ಲಾಸ್ಟ್ ಡೇಟ್ ಇದೆ ಅಂತಂದ್ರೆ 28ಕ್ಕೆ ಎಕ್ಸಾಮ್ ಇದೆ, 28ನೇ ತಾರೀಕು ಅಲ್ಲಿವರೆಗೂ ಕೂಡ ಸಾಯಂಕಾಲ 5 ಗಂಟೆವರೆಗೂ ನೀವು ನಿಮ್ಮ ಮಗುವಿನ ಹೆಸರನ್ನ ನೋಂದಾಯಿಸಬಹುದು. ಹಾಗಾಗಿ ಒಂದು ಒಳ್ಳೆ ಅವಕಾಶ ಇದೆ ವಿದ್ಯಾರ್ಥಿಗಳೇ, ಯಾವುದೇ ಗೊಂದಲ ಬೇಡ. ಈ ನಮ್ಮ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಳ್ರಿ, ಪರೀಕ್ಷೆ ಗೆಲ್ರಿ, ಇಲ್ಲಿ ಒಂದು ತರಬೇತಿ ಪಡ್ರಿ, ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ರಿ. ಯಾಕಂದ್ರೆ ಕರ್ನಾಟಕದಲ್ಲಿ ನಮ್ಮ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ನವೋದಯ, ಸೈನಿಕ, ಆದರ್ಶ, ಮುರಾರ್ಜಿ ಪರೀಕ್ಷೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ತೇರ್ಗಡೆಯಾಗಿ ಹೋಗಿದ್ದಾರೆ. ಎಲ್ಲಿ ನೀವು ನವೋದಯ ಸ್ಕೂಲ್ಗೆ ಹೋಗ್ತೀರಿ ಕೇಳ್ರಿ, ಆ ನವೋದಯ ಸ್ಕೂಲ್ನಲ್ಲಿ ಸ್ಫೂರ್ತಿ ನವೋದಯ ಶಾಲೆ ವಿದ್ಯಾರ್ಥಿಗಳೇ ಕಾಣಿಸ್ಕೊಂತಾರ. ಹಾಗಾಗಿ ಈ ಒಂದು ಅವಕಾಶವನ್ನ ನೀವು ಮಿಸ್ ಮಾಡ್ಕೋಬೇಡ್ರಿ. ಈ ಶಾಲೆಯನ್ನ ನೀವು ಆಯ್ಕೆ ಮಾಡಿಕೊಳ್ಳಿ, ಉತ್ತಮವಾದಂತ ತರಬೇತಿಯನ್ನ ಪಡ್ಕೊಳ್ರಿ. ನಿಮ್ಮ ಮುಂದಿನ ಉಜ್ವಲ